ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಸಂಚಿಕೆ ಬಹಳ ವಿಶೇಷವಾದ ಸಂಚಿಕೆ. ನಾವು ರಾಯರ ಬಗ್ಗೆ ಅನೇಕ ರೀತಿಯ ಸೇವೆಗಳನ್ನು ಮಾಡ್ತೀವಿ. ಅದರಲ್ಲಿ ಉತ್ತಮವಾದ ಸೇವೆ ಏನು ಅಂದ್ರೆ, ರಾಯರ ಏಕೈಕ ಕೃತಿ ಅಂತ ಬಹಳ ಪ್ರಸಿದ್ಧ. ಪರಮಾತ್ಮನ ಮೇಲೆ, ಅದು ಶ್ರೀಕೃಷ್ಣನ ಮೇಲೆ ಪ್ರಸಿದ್ಧವಾದ ಕೀರ್ತನೆ ಅವರೇ ರಚನೆ ಮಾಡಿದ್ದು ಇಂದು ಎನಗೆ ಗೋವಿಂದ ಅನ್ನುವ ಕೀರ್ತನೆ. ಇದನ್ನ ಈ ಸಂಚಿಕೆಯಲ್ಲಿ ನಾವು ಗಾಯನ ಹಾಗೂ ವ್ಯಾಖ್ಯಾನದ ಮುಖಾಂತರ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಮೊದಲಿಗೆ ಆ ಗಾಯನವನ್ನ ಆಲಿಸಿ ನಂತರ ಇದರ ವಿಶೇಷತೆಗಳೇನು ಅನ್ನೋದನ್ನ ಗಮನಿಸೋಣ. ಮೊದಲಿಗೆ ಈ ಕೃತಿಯ ಗಾಯನ. ನಿನ್ನಯ ಪಾದಾರವಿಂದ ಮುಕುಂದನೇ ಮುಕುಂದನೇ ಎಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ತೋರು ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪನ ಕಂದ. ಸುಂದರ ವದನನೇ ನಂದ ಗೋಪನ ಕಂದ. ಮಂದರೋಧಾರ ಆನಂದ ಇಂದಿರೆ ರಮಣ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ಮುಕುಂದನೇ ಮುಕುಂದನೇ. ನೊಂದೇನಯ್ಯ ಭವ ಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೋಳು. ನೊಂದೇನಯ್ಯ ಭವ ಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೋಳು. ಕಂದನೆಂದೆನ್ನ ಕುಂದುಗಳೆನಿಸದೆ ಕಂದನೆಂದೆನ್ನ ಕುಂದುಗಳೆನಿಸದೆ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನ ಕನೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ತೋರು ಮುಕುಂದನೇ ಮುಕುಂದನೇ. ಮೂಡತನದಿ ಬಲು ಹೇಳಿ ಜೀವನನಾಗಿ ಮೂಡತನದಿ ಬಲು
ದೃಢ ಭಕ್ತಿಯನ್ನು ಮಾಡಲಿಲ್ಲವೋ ಹರಿಯೇ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ. ಗಾಡಿಗಾರ ಕೃಷ್ಣ ಬೇಡಿಕೊಂಡೆನೋ ಸ್ವಾಮಿ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನೇ, ಮುಕುಂದನೇ. ಧರುಣಿಯುಳು ಭಾರ ಜೀವನನಾಗಿ ದರಿತಪ್ಪಿ ನಡೆದೆ, ಸಿರಿದೆ ಕುಜನರ. ಧರುಣಿಯುಳು ಭಾರ ಜೀವನನಾಗಿ ದರಿತಪ್ಪಿ ನಡೆದೆ, ಸಿರಿದೆ ಕುಜನರ. ಆರು ಕಾಯುವರಿಲ್ಲ ಸಿರಿದೆ ನಿನಗಯ್ಯ, ಆರು ಕಾಯುವರಿಲ್ಲ ಸಿರಿದೆ ನಿನಗಯ್ಯ. ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ, ಆರು ಕಾಯುವರಿಲ್ಲ ಸಿರಿದೆ ನಿನಗಯ್ಯ. ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನೇ, ಮುಕುಂದನೇ. ಸುಂದರ ವದನನೇ ನಂದ ಗೋಪನ ಕಂದ, ಮಂದರೋಧಾರ ಆನಂದ ಇಂದಿರೆ ರಮಣ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಮುಕುಂದನೇ, ಮುಕುಂದನೇ. ಇಲ್ಲಿಯವರೆಗೆ ಈ ಇಂದು ಎನಗೆ ಗೋವಿಂದ ಅನ್ನುವ ಕೃತಿಯನ್ನ ಕೇಳಿದ್ವಿ. ಎಷ್ಟು ಚೆನ್ನಾಗಿ ರಾಯರು ರಚನೆಯನ್ನ ಮಾಡಿದ್ದಾರೆ. ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಕಣ್ಣು ಮುಂದೆ ಬಂದಾಗ ರಾಯರಿಗೆ ತಡೆಯಕ್ಕಾಗ್ಲಿಲ್ಲ. ಇಂಥ ಸುಂದರವಾದ ಪದ್ಯ ಬಂದಿದೆ. ಕೆಲವರ ಪ್ರಕಾರ ಕೃಷ್ಣ ತಾನು ಧ್ಯಾನದಲ್ಲಿ ರಾಯರು ಯಾವಾಗಿದ್ರು ಆಗ ಕಾಣ್ತಾ ಇದ್ದಾಗ ದಿಢೀರ್ ಅಂತ ಕಾಣಲಿಲ್ಲ. ಆಗ ಕೃಷ್ಣ ತಾನು, ಅದು ಉಡುಪಿ ಕ್ಷೇತ್ರದಲ್ಲಿ ನಡೆದ ಘಟನೆ. ವಿಶೇಷವಾಗಿ ಇದರ ಬಗ್ಗೆ ಧಾರಾವಾಹಿನಿಯಲ್ಲಿ ಇದೇ ಚಾನೆಲ್ನಲ್ಲಿ ಹಿಂದೆ ಸಂಚಿಕೆನೂ ಕೂಡ ಬಂದಿತ್ತು. ರಾಯರ ಮಹಿಮೆಗಳು ಅನ್ನೋ ಶೀರ್ಷಿಕೆಯಲ್ಲಿ ಉಡುಪಿಯಲ್ಲಿ ನಡೆದ ಒಂದು ಆಶ್ಚರ್ಯ ಅಂತ ಒಂದು ವಿಡಿಯೋವನ್ನು ನೀವು ನೋಡಬಹುದು. ಸುಂದರವಾದ ಆ ಘಟನೆಯನ್ನ ಆ ವಿಡಿಯೋ ಮುಖಾಂತರ ತಿಳ್ಕೊಳ್ಬಹುದು. ಅಂತೂ ಕೃಷ್ಣನನ್ನ ಕುರಿತು ದರ್ಶನ
ಮಾಡಿದಾಗ ಬಂದ ಕೃತಿ ಅಂತ ಕೆಲವರು, ಇನ್ ಕೆಲವರು ಕೃಷ್ಣನ ಬಗ್ಗೆ ರಾಯರು ಚಿಂತನೆ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಆ ಕಡೆಯಿಂದ ಕೊಳಲಿನ ಧ್ವನಿ ರಾಯರ ಕಿವಿಗೆ ಬೀಳುತ್ತೆ, ಆದ್ರೆ ಕಣ್ಣಿಗೆ ಮಾತ್ರ ಕಾಡ್ತಾ ಇರಲ್ಲ ಕೃಷ್ಣ. ಯಾಕಪ್ಪ ಕೃಷ್ಣ ಅಂತ ಹೇಳಿ ಇಂದು ನನಗೆ ಗೋವಿಂದ ಅಂತ ತಾವು ಪ್ರಾರ್ಥನೆ ಮಾಡ್ತಾರೆ. ಅಷ್ಟೊತ್ತಿಗೆ ಆ ಕೃಷ್ಣ ತಾನು ದರ್ಶನವನ್ನ ಕೊಡ್ತಾನೆ. ಕೊಟ್ಟಾಗ ಅವರ ಭಾವನೆ ಹೇಗಿತ್ತು ಅನ್ನೋದನ್ನೆಲ್ಲ ಮುಂದೆ ವಿಸ್ತಾರವಾಗಿ ಆ ವಿಡಿಯೋದಲ್ಲಿ ನೀವು ನೋಡಬಹುದು. ಈಗ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಆ ಕೃತಿಯ ಚಿಂತನೆ ಅನ್ನೋದು ಈಗ ಬರ್ತಾ ಇದೆ. ಈ ಕೃತಿಯ ಮೊದಲನೇ ಸಾಲೆ ಇದೆ, ಇಂದು ಎನಗೆ ಗೋವಿಂದ. ಇವತ್ತಿನ ದಿವಸ ನನಗೆ ಗೋವಿಂದ ಅಂದ್ರೆ ಗೋವುಗಳ ಸಂರಕ್ಷಕ, ಇಡೀ ವೇದಗಳೇ ನಿನ್ನನ್ನ ಕೊಂಡಾಡ್ತಾ ಇದೆ. ಅಂಥವನೇ ನಿನ್ನ ಪಾದಾರ ಬಿಂದವ ತೋರು, ನಿನ್ನ ಪಾದ ಕಮಲ ನನಗೆ ತೋರಿಸು ಸಾಕಷ್ಟೇ. ಅದು ಪುಟ್ಟ ಕೃಷ್ಣ, ಬಾಲಕೃಷ್ಣ, ಅವನ ಕಾಲು ನೋಡ್ಬೇಕು ಎಷ್ಟು ಚೆನ್ನಾಗಿದೆ. ಮಕ್ಕಳ ಕಾಲು, ಮಕ್ಕಳ ಕಣ್ಣು, ಮಕ್ಕಳ ಮೂಗು, ಅವುಗಳ ಮುಖ ಎಷ್ಟು ಸುಂದರ. ಅದು ಸಾಮಾನ್ಯವಾಗಿ ನಮ್ಮ ಸುತ್ತಲೂ ಮುತ್ತಲು ಇರೋ ಮಕ್ಕಳ ಬಗ್ಗೆ ನಾವು ಹೀಗೆ ಯೋಚಿಸ್ತೀವಿ. ಇನ್ನು ಮನ್ಮಥ ಸಾಕ್ಷಾತ್ ಆ ಕೃಷ್ಣ ಪರಮಾತ್ಮ, ಅವನ ಆ ಬಾಲರೂಪ ಎಷ್ಟು ಚೆನ್ನಾಗಿರುತ್ತೆ. ಕರಾರವಿಂದೇನ ಅಂತ ನಾವು ಶ್ಲೋಕವನ್ನು ಕೂಡ ಕೇಳ್ತೀವಿ. ಅವನ ಒಂದೊಂದು ಅವಯವಗಳು ಕಮಲದಂತೆ ಭಗವಂತನದ್ದು. ಅಂತ ಸುಂದರವಾದ ಆ ಪ್ರಣಯ ಕಾಲದಲ್ಲಿ ಮಲ್ಕೊಂಡಿದ್ದಂತೆ ಆಲದ ಎಲೆ ಮೇಲೆ ಅಂತ ಪುಟ್ಟ ರೂಪ ನೋಡ್ಲಿಕ್ಕೆ ತುಂಬಾ ಪುಟ್ಟ ರೂಪ ಅಂತ ಅನ್ಸಿದ್ರು ದೊಡ್ಡ ಇಡೀ ವಿಶ್ವವನ್ನೇ ಹೊತ್ತುಕೊಂಡಂತಹ ರೂಪ. ಅಂತ ಕೃಷ್ಣನನ್ನ ನೋಡ್ತಾ ರಾಯರು ಹೇಳ್ತಾರೆ, ಸುಂದರ ವದನನೆ ನಂದ ಗೋಪಿಯ ಕಂದ. ನಿನ್ನ ಮುಖ ವದನ ಬಹಳ ಸುಂದರ. ನಂದ ಗೋಪಿಯ ಕಂದ. ನಂದ ಗೋಪಿ ಅಂದ್ರೆ ನಂದಗೋಪ ಮತ್ತೆ ಗೋಪಿ ಅಂದ್ರೆ ಯಶೋದೆ. ಆ ಯಶೋದೆಯ ಮಗ ಶ್ರೀಕೃಷ್ಣ, ಅವನನ್ನ ನೆನಪಿಸ್ತಾ ಇದ್ದಾರೆ. ಮಂದರೋದ್ಧಾರ ಆನಂದ ಇಂದಿರಾರಮಣ. ಮಂದರ ಪರ್ವತವನ್ನ ಎತ್ತಿದವನು ಅಂತ. ಯಾವಾಗ ಮಂದರ ಪರ್ವತ ಎತ್ತಿದ? ಅನೇಕ ಅವತಾರ ಪರಮಾತ್ಮನದು. ಕೃಷ್ಣ ಅಂದ್ರೆ ಹಿಂದೆ ಕೂರ್ಮಾವತಾರ ಏನಾಗಿತ್ತು ಅದೇ ಕೂರ್ಮನೇ ಈಗ ಕೃಷ್ಣನಾಗಿ ಬಂದಿದ್ದಾನೆ. ಅವನ ಅನೇಕ ಅವತಾರಗಳಲ್ಲಿ ಇದು ಒಂದು. ಜೊತೆಗೆ ಗೋವರ್ಧನ ಪರ್ವತವನ್ನ ಎತ್ತಿದ. ಆ ಕಡೆ ಆಮೆ ರೂಪದಲ್ಲಿ ಮಂದರ ಪರ್ವತ ಎತ್ತಿಕೊಂಡ. ಈ ಕಡೆ ಕಿರು ಬೆರಳಿನಲ್ಲೇ ತಾನು ಈ ಗೋವರ್ಧನ ಪರ್ವತವನ್ನ ಎತ್ತಿ ತನ್ನವರ ರಕ್ಷಣೆಯನ್ನು ಮಾಡಿದ. ಆನಂದ ಇಂದಿರೇ ರಮಣ, ಆನಂದ ಭರಿತನಾದ ಇಂದಿರಾಪತಿ ಲಕ್ಷ್ಮೀಪತಿ ನಮ್ಮ ಈ ಪುಟ್ಟ ಬಾಲಕೃಷ್ಣ ಅಂತ ರಾಯರು ಆ ಕೃಷ್ಣನ ಬಗ್ಗೆ ವರ್ಣಿಸ್ತಾ ಹೋಗ್ತಾರೆ. ಮುಂದೆ ಸಾಲುಗಳೇನ್ ಬರುತ್ತಲ್ಲ, ಸಾಲುಗಳಿಗೆ ಒಂದು ಘಟನೆ ಮುಂಚೆ ಹೇಳ್ಬಿಡ್ತೀನಿ, ಅದನ್ನು ನೀವು ಕೇಳಿ. ಅದು ಈ ಇಂದು ಎನಗೆ ಗೋವಿಂದ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಘಟನೆ. ಒಂದು ಕುಟುಂಬ ಬಹಳ ಹಿಂದಕ್ಕೇನಲ್ಲ, ಸುಷಮೀಂದ್ರ ತೀರ್ಥರು ಅಂತ ರಾಯರ ಮಠದ ಪರಂಪರೆಯಲ್ಲಿ ಬಂದವರು. ಸುಷಮೀಂದ್ರ ತೀರ್ಥರಿಂದ ನಡೆದಾಡುವ ರಾಯರು ಅಂತಾನೆ ಬಹಳ ಪ್ರಸಿದ್ಧರು. ಅವ್ರಿಗೇನು ಪ್ರೇರಣೆ ಆಗ್ತಾ ಇತ್ತು ರಾಯರದು, ಅವರ ಅನುಗ್ರಹ ಮಂತ್ರಾಕ್ಷತೆ ಇಸ್ಕೊಂಡ ಮುಗೀತು, ಖಂಡಿತ ಅವನಿಗೆ ಒಳ್ಳೆ ಫಲ ಸಿಗೋದು. ಆ ರೀತಿ ಸುಷಮೀಂದ್ರ ತೀರ್ಥರ ಒಂದು ಘಟನೆ ಇದನ್ನು ನೋಡಿದಾಗ ನೆನಪಾಗತ್ತೆ. ರಾಯರು ತಾವು ಹೇಗೆ ಅನುಗ್ರಹಿಸ್ತಾರೋ ಸ್ವಪ್ನದಲ್ಲಿ ಬಂದು ಅಥವಾ ಬೇರೆಯವರ ಮುಖಾಂತರ, ನಡೆದಾಡುವ ರಾಯರು ಅಂತಾನೆ ಪ್ರಸಿದ್ಧರಾದ ಸುಷಮೀಂದ್ರ ತೀರ್ಥರ ಮುಖಾಂತರ ನಡೆದ ಒಂದು ಅದ್ಭುತವಾದ ಘಟನೆ. ಅದು ನೇರವಾಗಿ ನಮಗೆ ಇಂದು ಎನಗೆ ಅನ್ನೋದಕ್ಕೆ ಸಂಬಂಧಪಟ್ಟಿರೋ ಘಟನೆ. ಹಾಗಾಗಿ ಅದನ್ನ ಪ್ರಸ್ತಾವ ಮಾಡ್ತಾ ಇದ್ದೀನಿ. ಒಂದು ಕುಟುಂಬ, ಆ ಕುಟುಂಬದಲ್ಲಿ ತಂದೆ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ. ತಾಯಿ ತಾನು ಮಗಳನ್ನ ಪೋಷಣೆ ಮಾಡ್ತಾ ಮನೇಲಿ ಇರ್ತಾಳೆ. ದಿಢೀರ್ ಅಂತ ತಂದೆಗೆ ಆಘಾತ ಆಯಿತು. ಮನೆಯಲ್ಲಿ ಹೆಣ್ಣು ಮಗಳು ಮತ್ತೆ ತಾಯಿ ಮಾತ್ರ. ಹೆಣ್ಣು ಮಗಳು ತಾನು ಕೆಲಸಕ್ಕೆ ಅಂತ ಕೊನೆಗೆ ಚೆನ್ನಾಗಿ ಓದಿ ಕಷ್ಟಪಟ್ಟು ಹೋಗ್ತಾಳೆ. ಆದ್ರೆ ಮಗಳಿಗೆ ಮದುವೆ ಮಾಡಬೇಕು ಅಂತ ತಾಯಿಗೆ ಆಸೆ. ಆದ್ರೆ ತಂದೆ ಇಲ್ಲ, ಮಗಳಿಗೆ ಮದುವೆ ಮಾಡ್ಬೇಕು. ಏನ್ ಮಾಡ್ಬೇಕು? ಖರ್ಚು ಜಾಸ್ತಿ, ಸುಮಾರು ದುಡ್ಡು ಬೇಕಾಗಿತ್ತು. ಜಾಸ್ತಿ, 70,000ಕ್ಕಿಂತ ಜಾಸ್ತಿನೇ ಬೇಕಾಗಿತ್ತು. ಈಗಿನ ಕಾಲದಲ್ಲ, ಆಗಿನ ಕಾಲದ್ದು. ಚಿಕ್ಕದಾಗೇನೋ ಮಾಡೋಣ ಅಂತ ಒಂದಿಷ್ಟಾರು ಬೇಕಲ್ಲ ಕನಿಷ್ಠ ಪಕ್ಷ. ಹಾಗಾಗಿ ಅಷ್ಟಾರು ಬೇಕು ಅಂತ. ಸರಿ, ಯಾರನ್ನ ಕೇಳ್ಬೇಕು ಅಂತ, ರಾಯರನ್ನೇ ಕೇಳೋಣ ಅಂತ ಸೀದಾ ಮಂತ್ರಾಲಯಕ್ಕೆ ಬಂದ್ರು. ಮಗಳು ಮತ್ತೆ ತಾಯಿ ಮಂತ್ರಾಲಯಕ್ಕೆ ಬಂದು ಎದ್ದು ತಾವು ಸೀದಾ ಬೃಂದಾವನದ ಮುಂದೆ ಹೋಗ್ತಾರೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ನಿಲ್ತಾರೆ. ಮಗಳು ಇಂದು ಎನಗೆ ಗೋವಿಂದ ಅನ್ನುವ ಈ ಕೀರ್ತನೆಯನ್ನ ಹಾಡ್ತಾಳೆ. ನಿಜವಾಗಿ ತುಂಬಾ ದುಃಖ ಪಟ್ಟೆ. ಆಕೆ ಹೇಳಿದ್ದು, ಏನ್ ಮಾಡ್ಬೇಕು ದಿಕ್ ತೋಚ್ತಾ ಇಲ್ಲ.
ಒಂದು ಕೆಲಸ, ಆ ಕೆಲಸದಲ್ಲಿ ಏನೋ ಬರೀ ಬದುಕೋದಾಗಿತ್ತು ಅಷ್ಟೇ ಹೊರತು ಮದುವೆಗೆ ಬೇಕಾದ ಖರ್ಚು ಮಾಡ್ಲಿಕ್ಕೆ ಅಷ್ಟು ದುಡ್ಡು ಇರಲಿಲ್ಲ. ಏನ್ ಮಾಡ್ಬೇಕು? ರಾಯರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂದು ಎನಗೆ ಗೋವಿಂದ ಅನ್ನೋ ಕೀರ್ತನೆ ಹೇಳಾಯ್ತು. ಇನ್ನೊಂದು ಕೀರ್ತನೆ ದಾಸರಾಯರದು ಬಾರೋ ಮುಕುಂದ ಅನ್ನುವ ಕೀರ್ತನೆ, ಅದನ್ನು ಹೇಳಾಯ್ತು. ಆಮೇಲೆ ಪ್ರದಕ್ಷಿಣೆಯನ್ನ ಮಾಡ್ತಾರೆ, ಸೇವೆಯನ್ನ ಮಾಡಿದ್ರು. ಇಷ್ಟಾಗಿ ಅಲ್ಲಿ ಒಬ್ರು ಯತಿಗಳು ಕಾಣ್ತಾರೆ. ಯಾರು? ಸುಷಮೀಂದ್ರ ತೀರ್ಥರು ಕಣ್ಣಿಗೆ ಕಾಣ್ತಾರೆ. ಕಂಡ ಕೂಡ್ಲೆ ಇವರಿಗೆ ಅವ್ರ ಹತ್ರ ಹೋಗಿ ಮಾತನಾಡಬೇಕು ಅಂತ ಆಸೆ, ಅವ್ರ ಹತ್ರ ಕಷ್ಟಗಳನ್ನ ತೋಡ್ಕೊಳ್ಬೇಕು ಅನ್ನುವ ಹಂಬಲ. ಅಲ್ಲಿ ಸ್ವಾಮಿಗಳು ಮಂತ್ರಾಕ್ಷತೆಯನ್ನ ಕೊಡ್ತಾ ಇರ್ತಾರೆ. ಕಾಯ್ತಾರೆ, ನಿಂತುಕೊಂಡು ಸಾಲಾಗಿ ಕಾಯ್ತಾ ಇರ್ತಾರೆ. ಅರ್ಧ ಗಂಟೆ ಆಯ್ತು, ಸುಷಮೀಂದ್ರ ತೀರ್ಥರ ಬಳಿ ಮಂತ್ರಾಕ್ಷತೆ ಇಸ್ಕೊಡುವಂತ ಭಾಗ್ಯ. ಅವ್ರು ನೋಡಿದ ಕೂಡಲೇ ಏನಂತಾರೆ ಗೊತ್ತಾ? ನೀವೇ ತಾನೇ ಬೆಂಗಳೂರಿಂದ ಬಂದಿದ್ದು ಅಂತಾರಂತೆ. ಇದೇನಿದು, ಸ್ವಾಮಿಗಳಿಗೆ ನಮ್ಮ ಪರಿಚಯನೇ ಇಲ್ಲ, ನಮ್ಮನ್ನ ಹೀಗೆ ಮಾತಾಡಿಸ್ತಾ ಇದ್ದಾರೆ ಅಂತ. ಹೌದು ಸ್ವಾಮಿ, ನಿನ್ನೆ ರಾತ್ರಿ ನಾವು ಬಂದ್ವಿ, ದಯವಿಟ್ಟು ನೀವು ಅನುಗ್ರಹಿಸ್ಬೇಕು, ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಅಂತ. ಹಾ, ಒಳ್ಳೇದಾಗ್ಲಿ, ರಾಯರು ಒಳ್ಳೇದ್ ಮಾಡ್ತಾರೆ ಅಂತ ಸದಾ ಅವರ ಬಾಯಿನಲ್ಲಿ ಇದು ಬರ್ತಾ ಇತ್ತು. ಸುಷಮೀಂದ್ರ ತೀರ್ಥರ ಬಾಯಿನಲ್ಲಿ ರಾಯರು ಒಳ್ಳೇದ್ ಮಾಡ್ತಾರೆ, ಆಗ್ಲಿ. ಪೂಜ್ಯಾಯ ರಾಘವೇಂದ್ರ ಶ್ಲೋಕ ಹೇಳಿದ್ರು, ಮಂತ್ರಾಕ್ಷತೆ ಜೊತೆಗೆ ಕಲ್ಲು ಸಕ್ಕರೆ ಜೊತೆಗೆ ಒಂದು ಕವರ್ ಕೊಟ್ರಂತೆ. ಸರಿ, ಇವರು ಪರಮ ಅನುಗ್ರಹ ಮಾಡಿದ್ರಿ ಅಂತ ಸುಮ್ಮನೆ ಬಂದ್ಬಿಟ್ರು. ರಾಯರು ದಾರಿ ತೋರಿಸ್ತಾರೆ ಅಂತ ವಾಪಸ್ ಬಂದ ಮೇಲೆ ಕಲ್ಲು ಸಕ್ಕರೆಯನ್ನು ಸ್ವೀಕಾರ ಮಾಡಿದ್ರು, ಮಂತ್ರಾಕ್ಷತೆ ತಲೆ ಮೇಲೆ ಹಾಕೊಂಡು ಏನಿತ್ತು ಕವರು ಅಂತ ಕವರ್ ತೆಗೆದು ನೋಡ್ತಾರೆ, ಅದರ ಚೆಕ್ ಇತ್ತು. ಇವ್ರಿಗೆ ಎಷ್ಟು ಬೇಕಾಗಿತ್ತಲ್ಲ ದುಡ್ಡು, ಅದರ ದುಪ್ಪಟ್ಟು ದುಡ್ಡು ಅದರಲ್ಲಿತ್ತು. ಆಶ್ಚರ್ಯ, ತಡಿಲಿಕ್ಕಾಗಿಲ್ಲ ತಾಯಿಗೆ. ಗಳಗಳು ಅಳ್ತಾಳೆ, ಮತ್ ವಾಪಸ್ ಓಡೋಗ್ತಾಳೆ ಸುಷಮೀಂದ್ರ ತೀರ್ಥರ ಬಳಿ. ಸ್ವಾಮಿ, ನಮ್ಗೆ ಇಷ್ಟೊಂದು ಬೇಡ, ಈ ದುಡ್ಡು ನಮ್ಗೆ ಯಾಕೆ ಬೇಕು, ಬೇಡ ನಮ್ಗೆ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಇದು ರಾಯರ ಪ್ರಸಾದ, ನಾವೆಲ್ಲ ಈ ಪೋಸ್ಟ್ ಮ್ಯಾನ್ ತರ, ಅಂದ್ರೆ ರಾಯರು ಕೊಟ್ಟದ್ದನ್ನು ತಲುಪಿಸೋರಷ್ಟೇ ಅಂತ. ಈ ರೀತಿ ತಾವು ಭಾರಿ ಆ ರಾಯರ ಅನುಗ್ರಹವನ್ನ ನೆನಪಿಸ್ಕೊಳ್ತಾ, ಇದು ಒಮ್ಮೆ ಕೊಟ್ಟ ಮೇಲೆ ಮುಗೀತು, ಅದು ವಾಪಸ್ಸು ಇಸ್ಕೊಳ್ಳೋ ಹಾಗಿಲ್ಲ, ನೀವು ತಗೊಂಡು ಹೋಗ್ಬೇಕು. ಏನಾದ್ರೂ ದುಡ್ಡು ಮಿಕ್ತು ಅಂತ ಆದ್ರೆ ಅಂಥ ದುಡ್ಡನ್ನ ತುಂಬಾ ಕಷ್ಟದಲ್ಲಿರೋರಿಗೆ ಹಂಚಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇದು ಇಂದು ಎನಗೆ ಗೋವಿಂದ ಅನ್ನುವ ಸುಂದರವಾದ ಈ ಕೀರ್ತನೆಯಲ್ಲಿ ಒಂದು ಸಾಲನ್ನ ಕೇಳಿದಾಗ, ಒಂದು ಪದ್ಯವನ್ನ ಕೇಳಿದಾಗ ನಮ್ಗದು ಅರ್ಥ ಆಗುತ್ತೆ. ಮುಂದೆ ರಾಯರು ವರ್ಣಿಸ್ತಾ ಏನಂತಾರೆ? ನೊಂದೆನಯ್ಯ ಭವ ಬಂಧನದೊಡು ಸಿಲುಕಿ. ಈ ಸಂಸಾರ ಬಂಧನದಲ್ಲಿ ಸಿಲುಕಿ ಬಹಳ ಕಷ್ಟ ಪಡ್ತಾ ಇದ್ದೀನಿ, ದುಃಖ ಆಗಿದೆ, ಮುಂದೆ ಏನ್ ದಾರಿನೋ ಗೊತ್ತಾಗ್ತಾ ಇಲ್ಲ, ಕುಂದು ಹೋಗ್ಬಿಟ್ಟಿದ್ದೀನಿ, ಮನಸ್ಸು ಹೋಗಿದೆ. ಆದ್ರಿಂದ ನನ್ನನ್ನ ಈ ಜಗತ್ತಿನಲ್ಲಿ ಒಂದು ಪುಟ್ಟ ಮಗು ತಾಯಿಯನ್ನೇ ಹೇಗೆ ಪೋಷಣೆ ಮಾಡ್ತಾಳೋ ಹಾಗೆ ಕಂದನು, ನಾನು ಕಂದ, ನಿನ್ನ ಕಂದ, ಅದನ್ನ ನನ್ನ ಕುಂದುಗಳು, ನನ್ನ ತಪ್ಪುಗಳನ್ನ ಎಣಿಸ್ಬೇಡ ಸ್ವಾಮಿ, ಎಣಿಸ್ದೇನೆ ತಂದೆ ತಾಯಿ ಹೇಗೆ ನೋಡ್ಕೊಳ್ತಾರೋ ಆ ರೀತಿ ಎರಡೂ ಪ್ರೀತಿ ಬೇಕಾಗಿದೆ. ಅದರಿಂದ ತಂದೆ ಕಾಯೋ ಕೃಷ್ಣ ಕಂದರ್ಪ ಜನಕ, ಕಂದರ್ಪ ಅಂದ್ರೆ ಮನ್ಮಥ, ಮನ್ಮಥನಿಗೆ ಜನಕನಾದ ಕೃಷ್ಣ ದಯವಿಟ್ಟು ಕಾಪಾಡುತ್ತಾ ಕೇಳ್ತಾರೋ ಚಿಕ್ಕ ಮಗುವಿನ ಹತ್ರ. ಗೊತ್ತಿದೆ ಅದು ಚಿಕ್ಕ ಮಗು ಅಲ್ಲ, ಇಡೀ ಸಮಗ್ರ ಜಗತ್ತನ್ನು ಹೊತ್ಕೊಂಡಿರೋ ಚಿಕ್ಕ ಮಗು ಅಂತ ಅರ್ಥ. ಇನ್ನು ಮುಂದೆ ಮೂಢತನದಲ್ಲಿ ಬಲು ಹೇಡಿ ಜೀವನನಾಗಿ, ಮೌಢ್ಯತೆಯಿಂದ ಜೀವನವನ್ನ ಸಾಗಿಸ್ತಾ ಇದ್ದೀನಿ, ಹೇಡಿ ಜೀವನನಾಗಿ ಅಂತ. ಈ ಹೇಡಿ ಜೀವನ ಅಂದ್ರೆ ಏನರ್ಥ? ಕಪಟತನದಂತೆ ಜೀವನ ಮಾಡೋದು, ಅಂದ್ರೆ ಧಾರ್ಮಿಕವಾಗಿ ಇರ್ಬೇಕು, ಆದ್ರೆ ಧರ್ಮಿಷ್ಠನಾಗಿ ನನಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಏನೇನೋ ಕೆಲಸಗಳನ್ನ ಮಾಡಿಕೊಂಡು ಹೇಡಿ ಜೀವನನಾಗಿ ಕಾಲವನ್ನ ಕಳೀತಾ ಇದ್ದೀನಿ ಅಂತ. ವಸ್ತುತಃ ಈ ರೀತಿ ಕಾಲವನ್ನ ರಾಯರು ಕಳೀತಾ ಇದ್ದಾರ? ಇಲ್ಲ. ಆದ್ರೆ ಒಬ್ಬ ಭಕ್ತ ದೇವರ ಬಳಿ ಏನು ಪ್ರಾರ್ಥನೆಯನ್ನು ಮಾಡಬೇಕು ಅದನ್ನ ತೋರಿಸ್ತಾ ಇದ್ದಾರೆ. ದೃಢ ಭಕ್ತಿಯನ್ನು ಮಾಡಲಿಲ್ಲವು. ರಾಯರು ಹೇಳ್ತಾ ದೃಢ ಭಕ್ತಿ ಮಾಡ್ಲಿಲ್ಲ, ಹಾಗೆ ನೀನ್ ನೋಡ್ಲಿಲ್ಲ ಹರಿ, ನಿನ್ನ ಬಗ್ಗೆ ಮಹಿಮೆಯನ್ನ ಪಾಡ್ಲಿಲ್ಲ. ಗಾಡಿಕಾರ ಕೃಷ್ಣ ಬೇಡಿಕೊಂಬೇನೋ ನಿನ್ನ. ಗಾಡಿಕಾರ ಕೃಷ್ಣ ಅಂದ್ರೆ ಎರಡು ಅರ್ಥ ಇದೆ. ಗಾಡಿಕಾರ ಅಂದ್ರೆ ಸಾರಥಿ ಅಂತ ಒಂದು ಅರ್ಥ. ರಥವನ್ನ, ಅದು ಯುದ್ಧ ರಂಗದಲ್ಲಿ ಯಾರು ರಥವನ್ನ ಓಡಿಸುವಂತಹ ಸಾರಥಿ ಇರ್ತಾನೆ ಅವನಿಗೆ ಗಾಡಿಕಾರ ಅಂತ ಕರೀತಾರೆ. ಅಂಥ ಕೃಷ್ಣನೇ ಬಾಲರೂಪಿ, ನಿನ್ನನ್ನ ಬೇಡಿಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನ ರಕ್ಷಣೆ ಮಾಡುವಂತ ರಾಯರು ಕೃಷ್ಣನ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಧಾರುಣಿಯೋಳು ಬಲು ಭಾರ ಜೀವನನಾಗಿ. ಧಾರುಣಿ ಅಂದ್ರೆ ಭೂಮಿ, ಎಲ್ಲವನ್ನು ಧರಿಸಿರೋಳು ಧಾರುಣಿ. ಆ ಭೂಮಿಯಲ್ಲಿ ಬಲು ಭಾರವನ್ನ ಹೊತ್ತುಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದೀನಿ. ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನನ. ಅದು ಈ ದೊಡ್ಡ ಭೂಮಿಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಒಳ್ಳೆಯವ್ರ ಜೊತೆ ಹೋಗ್ಬೇಕು, ಆದ್ರೆ ಕೆಟ್ಟವ್ರ ಜೊತೆ ಸೇರೋ ಹಾಗಾಯ್ತು. ಆದ್ರಿಂದ
ನನ್ನನ್ನು ಯಾರು ಕಾಯೋರಿಲ್ಲ, ಆದ್ರಿಂದ ಎಲ್ಲ ನಿನಗೆ ಅರ್ಪಿಸಿ ನಿನಗೆ ಸೇರ್ತಾ ಇದ್ದೀನಿ. ಧೀರ ವೇಣುಗೋಪಾಲ ಪಾರಗಾಣಿಸೋ ಹರಿಯೇ. ವೇಣುಗೋಪಾಲ ವಿಠಲ ನೀನು ಅನುಗ್ರಹವನ್ನ ಮಾಡು ಅಂತ ಆ ವೇಣುಗೋಪಾಲ ಕೃಷ್ಣನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅದೇನಂದ್ರೆ ರಾಯರು ಉಡುಪಿ ಕ್ಷೇತ್ರಕ್ಕೆ ಬಂದಾಗ ತಾವೇ ಬಂದು ಈ ಕಡಗೋಲು ಹಿಡ್ಕೊಂಡಿರುವಂತಹ ಕೃಷ್ಣನ ನಿರ್ಮಾಣವನ್ನ ತಾವು ಮಾಡ್ತಾರೆ. ಇದು ಕೂಡ ಸಂಸ್ಥಾನದಲ್ಲಿ ನೋಡ್ಬೋದು. ಅದ್ರ ಬಗ್ಗೆ ಹಿಂದೆ ವಿಡಿಯೋ ಕೂಡ ಇದೆ, ದಾನವಾಹಿನಿಯಲ್ಲಿ ಬಂದಿದೆ, ಅದನ್ನು ಗಮನಿಸಬಹುದು. ಉಡುಪಿಯಲ್ಲಿ ನಡೆದ ಒಂದು ಆಶ್ಚರ್ಯ ಅನ್ನುವ ವಿಡಿಯೋನಲ್ಲಿ ಅಂತೂ ಈ ರೀತಿ ಕೃಷ್ಣನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ರಾಯರು. ಅದರಲ್ಲಿ ಸೊಗಸೇನಂದ್ರೆ ಚಂದ್ರಿಕಾ ಗ್ರಂಥವನ್ನ, ಅದು ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಇದೆ, ಅದಕ್ಕೆ ಟಿಪ್ಪಣಿ ಬರೆದಿದ್ದು ಉಡುಪಿ ಕ್ಷೇತ್ರದಲ್ಲಿ ಇದ್ದಾಗಲೇ 10 ಬಾರಿ ಉಡುಪಿ ಕ್ಷೇತ್ರದಲ್ಲಿ ಇದ್ದಾಗ ಚಂದ್ರಿಕಾ ಗ್ರಂಥವನ್ನ ಪಾಠ ಮಾಡಿ ಮಂಗಳ ಮಾಡಿ ಸಮರ್ಪಣೆ ಮಾಡಿದರೆ ಟಿಪ್ಪಣಿ ಬರೆಯೋ ಮುಖಾಂತರ. ಚಂದ್ರಿಕಾ ಪ್ರಕಾಶ ಅಂತ ಅವರ ಟಿಪ್ಪಣಿ. ಹೀಗೆ ಇಂದು ಎನಗೆ ಗೋವಿಂದ ಅನ್ನುವ ಈ ಕೀರ್ತನೆಯಲ್ಲಿ ಸುಂದರವಾಗಿ ಒಬ್ಬ ಭಕ್ತ ಎಷ್ಟು ಕೆಟ್ಟ ಮಾರ್ಗದಲ್ಲಿದ್ರು ಕೊನೆಗೆ ಯಾರೂ ಕಾಯ್ತಾ ಇಲ್ಲ, ನೀನೇ ನನ್ ಕಾಪಾಡಬೇಕು ಅನ್ನೋ ಕೊನೆಯ ಪ್ರಾರ್ಥನೆಯೊಂದಿಗೆ ಧೀರ ವೇಣುಗೋಪಾಲ ಅಂತ ಆ ವೇಣುವನ್ನ ಹೇಳಿದ್ದಾರೆ. ಅಂದ್ರೆ ಕೊಳಲು ನಾದವನ್ನ ಮಾಡ್ತಾ ಇರೋ ಕೃಷ್ಣನ ಬಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಚಿಕ್ಕ ಬಾಲರೂಪಿ ಕೃಷ್ಣ ಅಂತ ಶುರು ಮಾಡಿದ್ದು ಅದು ವೇಣುಗಾನ ಮಾಡ್ತಾ ಇದ್ದ ಕೃಷ್ಣ. ಹಾಗಾಗಿ ಅವನ ಪ್ರಾರ್ಥನೆಯನ್ನು ಮಾಡಿ ಮುಕ್ತಾಯ ಮಾಡಿದ್ದಾರೆ. ಇಂಥ ಸುಂದರವಾದ ಈ ಕೃತಿ ಅವಶ್ಯವಾಗಿ ನಮಗೆ ಪಾರಾಯಣಕ್ಕೆ ಯೋಗ್ಯ. ಅದನ್ನು ಹೇಳ್ಕೊಳ್ಬೇಕು. ಏನಂದ್ರೆ ಇನ್ನೊಂದು ಸುಳಾದಿಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ರಾಯರು. ಮರುತ ನಿನ್ನ ಯಮತ ಅಂತ ಒಂದು ಸುಳಾದಿಯು ಕೂಡ ಇದೆ, ಅದು ಉಪಲಬ್ಧ ಆಗಿದೆ. ಕೀರ್ತನೆ ಎಂದಾಗ ಇಂದು ಎನಗೆ ಗೋವಿಂದ ಬಹಳ ಪ್ರಸಿದ್ಧ. ಇದನ್ನು ಹೇಳಿದ್ರೆ ರಾಯರಿಗೆ ಅತ್ಯಂತ ಪ್ರೀತಿ, ಮುಖ್ಯವಾಗಿ ಆ ಬಾಲಕೃಷ್ಣನಿಗೆ ಅತ್ಯಂತ ಪ್ರೀತಿಕರವಾಗಿರುವಂತಹ ಕೀರ್ತನೆ. ಇಂಥ ಕೀರ್ತನೆಯ ಒಂದು ಗಾಯನ ಹಾಗೂ ವ್ಯಾಖ್ಯಾನ ಎರಡನ್ನೂ ನಾವು ನೋಡಿದ್ದೀವಿ. ಇದರಿಂದ ಶ್ರೋತೃಗಳಾದ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಆ ಬಾಲರೂಪಿ ಕೃಷ್ಣನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ಸಂಚಿಕೆಯ ಪ್ರಾಯೋಜಕತ್ವವನ್ನ ವಹಿಸಿದವರು ಶ್ರೀ ಮಧುಸೂದನ್ ಮತ್ತು ಕುಟುಂಬ, ಬೆಂಗಳೂರು. ಇವರಿಗೆ ವಿಶೇಷವಾಗಿ ಏನೇನು ಮನೋಭೀಷ್ಟಗಳಿದೆ ಅವರ ಎಲ್ಲ ಮನೋಭೀಷ್ಟಗಳು ಪೂರ್ಣ ಆಗಲಿ, ನಿರಂತರ ಆ ರಾಯರ ಅನುಗ್ರಹ ಹಾಗೂ ಕೃಷ್ಣನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮಗೂ ಆ ಕೃಷ್ಣನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.